ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ದೇಶ ತಿರುಗಿ ನೋಡುವ ಹಾಗೆ, ರಾಜ್ಯದ ಮಾನ ಮರ್ಯಾದೆ, ಘನತೆ, ಗೌರವ ಎಲ್ಲವನ್ನ ಹಾಳು ಮಾಡೋ ಹಾಗೆ ಸೋ ಕಾಲ್ಡ್ ಜನಪ್ರತಿನಿಧಿಗಳು ಬಿಹೇವ್ ಮಾಡಿದ್ದಾರೆ. ಮರ್ಯಾದೆ ಮೂರ್ಖಾಸಿಗೆ ಹರಾಜು ಹಾಕಿದ್ದಾರೆ. ಸದನ ಮಾಡ್ತೀವಿ, ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತೀವಿ ಅನ್ಕೊಂಡು ಬೆಳಗಾವಿ ಸೇರ್ಕೊಂಡು ಪರಸ್ಪರ ಕೀಳು ಭಾಷೆ ಪ್ರಯೋಗಿಸಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ನಿಮಗಿದ್ರ ಬಗ್ಗೆ ನಿನ್ನೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ವಿ. ಈಗ ಅದು ದೊಡ್ಡ ಹೈಡ್ರಾಮ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಗುರುವಾರ ವಿಧಾನ ಪರಿಷತ್ ಕಲಾಪದಲ್ಲಿ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ರಾಜ್ಯ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ರು. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ರವಿ ಬಳಸಬಾರದ ಪದ ಬಳಸಿ ಕರೆದಿದ್ದಾರೆ ಅನ್ನೋ ಆರೋಪ ಬಂದಿತ್ತು. ಇದನ್ನೇಕೆ ಹೇಳಿದ್ರು ಅನ್ನೋ ಬಗ್ಗೆ ಕೂಡ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಸದನದ ವೇಳೆ ರಾಹುಲ್ ಗಾಂಧಿಗೆ ಸಿಟಿ ರವಿ ನಶಾ ಪದಾರ್ಥಗಳ ದಾಸ ಅಂತ ಕರೆದ್ರು. ನಮಗೆ ಕೋಪ ಬಂದು ನೀವು ಅಪಘಾತ ಮಾಡಿದ್ದೀರಲ್ಲ, ನೀವು ಕೊಲೆಗಾರನ ಅಂತ ಕೇಳಿದೆ, ಅದಕ್ಕೆ ಈ ರೀತಿ ಹೇಳಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕಿದ್ರು. ಇದರಲ್ಲಿ ಯಾರು ಎಷ್ಟು ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ತನಿಖೆಯ ನಂತರ ಗೊತ್ತಾಗುತ್ತೆ, ಅದು ಒಂದು ಕಡೆಗಿರಲಿ. ಇದಾದ್ಮೇಲೆ ರವಿ ಮುತ್ತಿಗೆ ಹಾಕೋಕೆ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರಯತ್ನ ಮಾಡಿದ್ರು. ರವಿ ಅವರ ಬಂಧನ ಆಯಿತು. ನಂತರ ಭಾರಿ ಹೈಡ್ರಾಮಾ ಆಯಿತು. ಸಿಟಿ ರವಿ ಮೇಲೆ BNS ಸೆಕ್ಷನ್ 75 ಅಡಿ ಲೈಂಗಿಕ ಕಿರುಕುಳ ಹಾಗೂ ಮಹಿಳೆಯರ ವಿರುದ್ಧ ಅಶ್ಲೀಲ ಪದ ಬಳಕೆ ಕೇಸ್ ದಾಖಲಾಗಿ ಖಾನಾಪುರ ಠಾಣೆಯಿಂದ ರಾತ್ರಿ ಇಡೀ ರೌಂಡ್ಸ್ ಹೊಡೆಸಿರೋ ಆರೋಪ ಕೇಳಿಬರ್ತಾ ಇದೆ. ಸೌದತ್ತಿಗೆ, ಆಮೇಲೆ ಕಿತ್ತೂರಿಗೆ, ರಾಮದುರ್ಗಕ್ಕೆ, ಹೀಗೆ ಬೆಳಗಾವಿ ಸುತ್ತಲಿನ ಕೆಲ ಪ್ರದೇಶಗಳಲ್ಲಿ ರಾತ್ರಿ ಇಡೀ ಸುತ್ತಾಡಿಸಿ ಯರಗಟ್ಟಿ ಠಾಣೆಗೆ ಕರ್ಕೊಂಡ್ಬಂದಿದ್ದಾರೆ ಅನ್ನೋ ಆರೋಪ. ಈ ವೇಳೆ ಊಟ ತಿಂಡಿನೂ ಕೊಟ್ಟಿಲ್ಲ, ಪೊಲೀಸರು ದಾಳಿ ಮಾಡಿದ್ರು, ಹೊಡೆದ್ರು, ಕೊಲೆಗೆ ಪ್ರಯತ್ನ ನಡೆದಿದೆ ಅಂತ ರವಿ ಆರೋಪಿಸಿದ್ದಾರೆ. ಅಲ್ಲದೆ ರವಿ ತಲೆಗೆ ರಕ್ತ ಬರ್ತಾ ಇದ್ರು, ಪೊಲೀಸರು ಕೇರ್ ಮಾಡಿಲ್ಲ ಅಂತ ಬಿಜೆಪಿ ಹೇಳಿದೆ. 3 ಗಂಟೆ ಬಳಿಕ ಅವರಿಗೆ ಬ್ಯಾಂಡೇಜ್ ಹಾಕಲಾಗಿದೆ. ಅಲ್ಲದೆ ಶುಕ್ರವಾರ ಬೆಳಗ್ಗೆ ರವಿ ಅವರನ್ನ ಬೆಳಗಾವಿ JMFC ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಈ ವೇಳೆ ಕೋರ್ಟ್ ಆರೋಪಿ ರವಿ ಅವರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶ ಕೊಡಿತು. ಇದರ ನಡುವೆ ಹೈಕೋರ್ಟ್ ರವಿ ಪ್ರಕರಣವನ್ನು ತುರ್ತು ವಿಚಾರಣೆ ನಡೆಸಿ ರವಿ ಅವರನ್ನ ರಿಲೀಸ್ ಮಾಡುವಂತೆ ಮಧ್ಯಂತರ ಆದೇಶ ಕೊಟ್ಟಿದೆ. ಅಲ್ಲದೆ ಪ್ರಕರಣದ ತನಿಖೆಗೆ ಸಹಕರಿಸುವಂತೆ ರವಿಗೆ ಷರತ್ತನ್ನು ಕೂಡ ಹಾಕಿದೆ. ಇದರ ಬೆನ್ನಲ್ಲೇ ಸಿಟಿ ರವಿ ಬೆಂಬಲಿಗರು ಚಿಕ್ಕಮಗಳೂರಿನಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಕೋರ್ಟ್ ಆದೇಶಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿಟಿ ರವಿ ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿದ್ದಾರೆ. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ ಬಗ್ಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್, ಇದು ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅತ್ತ ಸಿಟಿ ರವಿ ಪದ ಬಳಕೆಗೆ DCM DK ಶಿವಕುಮಾರ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಳಸಿರೋ ಆರೋಪಕ್ಕೆ ಈ ಕೊಳಕು ಬಾಯಿ ಹೊಸ್ತಲ್ಲ, ಈ ಹಿಂದೆ ಸಿದ್ದರಾಮಯ್ಯಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು ಇವರು ಅಂತ ಹೇಳಿದ್ದಾರೆ. ಇದರ ಮಧ್ಯೆ ರವಿ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ರಾಜ್ಯ ಕಾಂಗ್ರೆಸ್ ಮಹಿಳಾ ಸಮಿತಿ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದೆ. ಹೀಗಾಗಿ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಿದೆ. ಏನೋ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶುರುವಾಗಿದೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ. ಗೋ ರು ಚನ್ನಬಸಪ್ಪ ಅಧ್ಯಕ್ಷತೆಯಲ್ಲಿ 3 ದಿನಗಳ ಕಾಲ ಅಂದರೆ ಡಿಸೆಂಬರ್ 22ರವರೆಗೆ ಈ ಸಮ್ಮೇಳನ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಚನ್ನಬಸಪ್ಪ ಅವರು ಬರೆದ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಅನ್ನೋ ಪುಸ್ತಕವನ್ನ ಸಿಎಂ ಹಾಗೂ ನಿರ್ಮಲಾನಂದನಾಥ ಶ್ರೀ ರಿಲೀಸ್ ಮಾಡಿದ್ದಾರೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೊಟ್ಟಿರೋ ಹೇಳಿಕೆನೆ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಪುಣೆಯಲ್ಲಿ ಒಂದು ಇವೆಂಟ್ ನಲ್ಲಿ ಮಾತನಾಡ್ತಾ ಇದ್ರು. ದೇಶದಲ್ಲಿ ಭುಗಿಲೇಳ್ತಿರೋ ಮಂದಿರ ಮಸೀದಿ ವಿವಾದ ಒಳ್ಳೇದಲ್ಲ, ವಿವಾದವನ್ನ ಎಬ್ಬಿಸಬೇಡಿ ಅಂತ RSS ಮುಖ್ಯಸ್ಥರು ಹೇಳಿದ್ದಾರೆ. ರಾಮ ಮಂದಿರ ಒಂದು ನಂಬಿಕೆ, ಎಲ್ಲಾ ಕಡೆ ಇಂಥ ವಿವಾದ ಮಾಡಕ್ ಹೋಗ್ಬೇಡಿ. ಈಗ ರಾಮ ಮಂದಿರ ಕಟ್ಟಿದ ನಂತರ ಕೆಲವೊಂದಷ್ಟು ಜನ ಇಂತಹದ್ದೇ ವಿವಾದ ಸೃಷ್ಟಿ ಮಾಡಿ ಹಿಂದೂ ಲೀಡರ್ ಆಗೋಕೆ ನೋಡ್ತಾ ಇದ್ದಾರೆ. ಇದನ್ನ ಒಪ್ಕೊಳ್ಳೋಕ್ಕಾಗಲ್ಲ. ರಾಮಕೃಷ್ಣ ಮಿಷನ್ ಕ್ರಿಸ್ಮಸ್ ಆಚರಣೆ ಮಾಡುತ್ತೆ. ನಾವು ಹಿಂದೂಗಳು ಆಗಿರೋದಕ್ಕೆ ಮಾತ್ರ ಇದೆಲ್ಲ ಸಾಧ್ಯ. ಆದರೆ ಕೆಲವೊಂದು ಗುಂಪುಗಳು ಹೊರಗಿನಿಂದ ಬಂದು ಇಲ್ಲಿ ತಮ್ಮ ಹಳೆ ಆಡಳಿತವನ್ನ ಪುನಃ ಸ್ಥಾಪಿಸೋಕೆ ಪ್ರಯತ್ನ ಪಡ್ತಿವೆ. ಅದೂ ಸಾಧ್ಯ ಇಲ್ಲ. ದೇಶ ಸಂವಿಧಾನದ ಮೇಲೆ ನಡೆಯುತ್ತೆ. ಜನರು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ದೇಶದಲ್ಲಿ ಸರ್ವಾಧಿಕಾರ ಇಲ್ಲ. ಭಾರತೀಯರು ಒಟ್ಟಾಗಿದ್ದುಕೊಂಡು ಮಾದರಿ
ಮಾದರಿಯಾಗಬೇಕು, ಜಗತ್ತಿಗೆ ಸಂದೇಶ ಕೊಡಬೇಕು, ಭಾರತೀಯರನ್ನ ಭಾಷೆಗಳ ಆಧಾರದ ಮೇಲೆ ಯಾಕೆ ಗುರುತಿಸ್ತೀರಾ ಅಂತ ಕೇಳಿದ್ದಾರೆ. ಇಲ್ಲಿ ಯಾರು ಅಲ್ಪಸಂಖ್ಯಾತರು, ಯಾರು ಬಹುಸಂಖ್ಯಾತರು, ಎಲ್ಲರೂ ಸಮಾನರು. ಈ ದೇಶದಲ್ಲಿ ಎಲ್ಲರೂ ತಮ್ಮದೇ ಪದ್ಧತಿ ಸಂಪ್ರದಾಯವನ್ನು ಹೊಂದಿದ್ದಾರೆ. ದಿನ ಮಂದಿರ ಮಸೀದಿ ಅಂತ ಗಲಾಟೆ ಮಾಡ್ತಾ ಕೂತ್ರೆ ಹೇಗೆ ಸಾಧ್ಯ ಎಲ್ಲ ಒಟ್ಟಿಗಿರಕ್ಕೆ? ರಾಮ ಮಂದಿರವನ್ನು ಹಿಂದೂಗಳಿಗೆ ಬಿಡಬೇಕು ಅಂತ ನಿರ್ಧಾರ ಆಗಿತ್ತು. ಆದರೆ ಬ್ರಿಟಿಷರು ಎರಡೂ ಸಮುದಾಯಗಳ ನಡುವೆ ಬೆಂಕಿ ಇಟ್ಟರು. ಇದರಿಂದ ಪ್ರತ್ಯೇಕತೆ ಕೂಗು ಎದ್ದು ಪಾಕಿಸ್ತಾನ ಕೂಡ ರಚನೆ ಆಯಿತು. ಆಮೇಲೆ ಔರಂಗಜೇಬ ಅವನ ಆಡಳಿತದಿಂದ ಬೇರೆ ರೀತಿ ಗುರುತಿಸಿಕೊಂಡ. ಅದೇ ವಂಶದವರಾಗಿದ್ದ ಬಹದ್ದೂರ್ ಶಾ ಜಫರ್ 1857ರಲ್ಲಿ ಗೋಹತ್ಯೆ ನಿಷೇಧ ಮಾಡಿದ್ರು ಅಂತ RSS ಚೀಫ್ ಮೋಹನ್ ಭಾಗವತ್ ಒಗಟೊಗಟಾಗಿ ಮಾತನಾಡಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಮಣಿಪುರ, ನಾಗಾಲ್ಯಾಂಡ್ ಮತ್ತು ಮಿಜೋರಾಂನಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ರಿಜೀಮ್ ಅಥವಾ ಸಂರಕ್ಷಿತ ಆಡಳಿತ ಪ್ರದೇಶದ ಕಾನೂನನ್ನು ಕೇಂದ್ರ ಸರ್ಕಾರ ಪುನಃ ಜಾರಿಗೊಳಿಸಿದೆ. ವಿದೇಶಿಯರು ಈ ರಾಜ್ಯಗಳಿಗೆ ಮುಕ್ತವಾಗಿ ಪ್ರವೇಶ ಮಾಡದಂತೆ ಬ್ಯಾನ್ ಹಾಕಲಾಗಿದೆ. ವಿದೇಶಿಯರು ಭೇಟಿ ಮಾಡಬೇಕು ಅಂದರೆ ಆಯಾ ರಾಜ್ಯ ಸರ್ಕಾರಗಳಿಂದ ಮುಂಚಿತವಾಗಿ ಅನುಮತಿ ಪಡೆದಿರಬೇಕಿನ್ ಮುಂದೆ. ಇಂಪಾರ್ಟೆಂಟ್ ಕಾರಣ ಇದ್ರೆ ಮಾತ್ರ ಕೊಡಲಾಗುತ್ತೆ ಪರ್ಮಿಷನ್. ಭದ್ರತಾ ಹಿತದೃಷ್ಟಿಯಿಂದ ಈ ಕ್ರಮ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನೆರೆ ದೇಶಗಳಿಂದ ಒಳನುಸುಳು ಅಪಾಯ ಇದೆ ಅಂತ ಸರ್ಕಾರ ಹೇಳಿದೆ. ಅಂದಹಾಗೆ 2010ರಲ್ಲಿ ಈ 3 ರಾಜ್ಯಗಳಿಂದ ಇದನ್ನು ರಿಮೂವ್ ಮಾಡಲಾಗಿತ್ತು. ಡಿಸೆಂಬರ್ 2027ರ ತನಕ ಇದು ಬೇಡ ಅಂತ ಹೇಳಿ ಅದನ್ನು ತೆಗೆದುಹಾಕಕ್ಕೆ ಸರ್ಕಾರ ಅದನ್ನು ವಿಸ್ತರಿಸಿತ್ತು, ರಿಮೂವಲ್ ಅವಧಿಯನ್ನು. ಈಗ ಮತ್ತೆ ಜಾರಿ ಮಾಡಲಾಗಿದೆ. ಇಂಫಾಲ್ ಜಿಲ್ಲೆಯಲ್ಲಿ ಮೈತೈ ಜನಾಂಗದವರು ವಾಸಿಸೋ ಹಳ್ಳಿಗಳ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಇದರ ಹಿಂದೆ ಕುಕಿ ಗುಂಪುಗಳಿರಬಹುದು ಅಂತ ಈಗ ಸುದ್ದಿ ಬರ್ತಾ ಇದ್ದು, ಸಾವು ನೋವಿನ ಕುರಿತು ತನಿಖೆ ನಡೆಸಲಾಗ್ತಾ ಇದೆ. ದೇಶದ ಮೊದಲ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಿಪಿನ್ ರಾವತ್ 2021 ಡಿಸೆಂಬರ್ 8ನೇ ತಾರೀಕು ಹೆಲಿಕಾಪ್ಟರ್ ಪತನದಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು. ಅವ್ರ ಜೊತೆಗೆ 13 ಜನ ನಿಧನರಾಗಿದ್ರು. ಈ ಕುರಿತಾದ ತನಿಖಾ ವರದಿಯನ್ನು ಕೇಂದ್ರ ಸರ್ಕಾರದ ಸ್ಥಾಯಿ ಸಮಿತಿ ಲೋಕಸಭೆ ಮುಂದಿಟ್ಟಿದೆ. ಹೆಲಿಕಾಪ್ಟರ್ ಪತನಕ್ಕೆ ಮಾನವ ದೋಷವೇ ಕಾರಣ, ಪೈಲಟ್ ಕಾರಣ ಅಂತ ಹೇಳಲಾಗಿದೆ. ತಮಿಳುನಾಡಿನ ವೆಲ್ಲಿಂಗ್ಟನ್ನ ಸೇನಾ ಸಿಬ್ಬಂದಿ ಕಾಲೇಜಿಗೆ ಜನರಲ್ ರಾವತ್ ಮತ್ತು ಅವರ ಪತ್ನಿ ಸೇರಿದಂತೆ ಸೇನೆಯ 12 ಯೋಧರನ್ನ MI-17 V5 ಹೆಲಿಕಾಪ್ಟರ್ ಸೊಲೂರು ವಾಯುನೆಲೆಯಿಂದ ಟೇಕ್ ಆಫ್ ಮಾಡಿತ್ತು. ಆದರೆ ಕಣಿವೆ ಪ್ರದೇಶದಲ್ಲಿ ಅನಿರೀಕ್ಷಿತ ಹವಾಮಾನ ಬದಲಾವಣೆಯಾಗಿ ಹೆಲಿಕಾಪ್ಟರ್ ಮೋಡದೊಳಗೆ ಪ್ರವೇಶ ಮಾಡಿದ್ದು ಪೈಲಟ್ ದಿಗ್ಭ್ರಮೆಗೊಳಗಾಗೋಕೆ ಕಾರಣ ಆಯಿತು. ಹೆಲಿಕಾಪ್ಟರ್ ಕಂಟ್ರೋಲ್ ಕಳ್ಕೊಂಡು ಭೂಮಿಗೆ ಅಪ್ಪಳಿಸ್ತು ಅಂತ ಸಮಿತಿ ಹೇಳಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟ 2 ಮಸೂದೆಯನ್ನ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಜಂಟಿ ಸಂಸದೀಯ ಸಮಿತಿಗೆ ಕಳಿಸಿದ್ದಾರೆ. ಸಂವಿಧಾನಕ್ಕೆ 129ನೇ ತಿದ್ದುಪಡಿ ಮಸೂದೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ತಿದ್ದುಪಡಿ ಬಿಲ್ಗಳನ್ನು ಕಳಿಸಲಾಗಿದೆ. ಈ ಸಮಿತಿಯಲ್ಲಿ 27 ಲೋಕಸಭಾ ಸಂಸದರು, 12 ರಾಜ್ಯಸಭಾ ಸಂಸದರು ಸೇರಿ 39 ಮೆಂಬರ್ಸ್ ಇರ್ತಾರೆ. ಇವರು ಮಸೂದೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮತ್ತೆ ಲೋಕಸಭೆಗೆ ಕಳಿಸ್ತಾರೆ. ಅಂದಹಾಗೆ ಡಿಸೆಂಬರ್ 17ನೇ ತಾರೀಕು ಲೋಕಸಭೆಯಲ್ಲಿ ಈ ಮಸೂದೆ ಮಂಡಿಸಲಾಗಿತ್ತು. ಆದರೆ ವಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತ ಆಗಿತ್ತು. ಹೀಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಕಳಿಸಲಾಗಿದೆ. ಮೊದಲಿಗೆ ಪ್ಯಾಲೆಸ್ತೇನ್ ಬ್ಯಾಗ್, ಅದಾದ್ಮೇಲೆ ಟೀಕೆ ವ್ಯಕ್ತ ಆದ್ಮೇಲೆ ಬಾಂಗ್ಲಾ ಬ್ಯಾಗ್, ಈ ರೀತಿ ಬ್ಯಾಗ್ ಹಿಡ್ಕೊಂಡು ಬಂದು ಸುದ್ದಿ ಮಾಡ್ತಾ ಇದ್ದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಬಿಜೆಪಿ ಇವತ್ತಿನೊಂದು ಬ್ಯಾಗ್ ಕೊಟ್ಟಿದೆ. ತಗೊಳ್ಳಿ, ಈ ಬ್ಯಾಗ್ ಹಿಡ್ಕೊಳ್ಳಿ ಅಂತ. ಅದ್ರ 1984 ಅಂತ ಪ್ರಿಂಟ್ ಮಾಡಲಾಗಿದೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆ ನಂತರ ದೇಶದಲ್ಲಿ ಸಿಖ್ ವಿರೋಧಿ ದಂಗೆ ನೆನಪಿಸುವ ಹಾಗೆ ಬ್ಯಾಗ್ ಕೊಟ್ಟಿದೆ. ಪ್ರಿಯಾಂಕಾ ಬ್ಯಾಗ್ ಸ್ವೀಕಾರ ಕೂಡ ಮಾಡಿದ್ದಾರೆ. ಬಗ್ಗೆ ಮಾತನಾಡಿರುವ ಬಿಜೆಪಿ, ಪ್ರತಿದಿನ ಸಂಸತ್ನಲ್ಲಿ ಪ್ರಿಯಾಂಕಾ ಮಾಡೋ ಡ್ರಾಮಾಗಳಿಗೆ ಸರಿ ಹೊಂದುವಂತೆ ನಮ್ಮ ಬಿಜೆಪಿ ಸಂಸದೆ ಅಪರಾಜಿತ ಈ ಗಿಫ್ಟ್ ಮಾಡಿದ್ದಾರೆ ಅಂತ ಕಾಲೆಳೆದಿದೆ. ಇತ್ತೀಚೆಗೆ ಪ್ಯಾಲೆಸ್ತೇನ್ ಅಂತ ಬರೆದಿರೋ ಬ್ಯಾಗ್ ಅನ್ನ ಸಂಸತ್ತಿಗೆ ತಂದು ಪ್ರಿಯಾಂಕಾ ಬಿಜೆಪಿ ಕಡೆಯಿಂದ ಟೀಕೆ ಗುರಿಯಾಗಿದ್ರು. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಿರೋ ಹಿಂಸಾಚಾರದ ಬಗ್ಗೆ ಯಾಕೆ ಮೌನ ಅಂತ ಕೇಳಿತ್ತು. ಇದರ ಬೆನ್ನಲ್ಲೇ ಪ್ರಿಯಾಂಕಾ ನೆಕ್ಸ್ಟ್ ಡೇ ಬಾಂಗ್ಲಾ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರ ಪರ ಅಂತ ಹೇಳಿ ಬ್ಯಾಗ್ ಮೇಲೆ ಪ್ರಿಂಟ್ ಹಾಕೊಂಡು ಇನ್ನೊಂದು ಬ್ಯಾಗ್ ತಗೊಂಡ್ಬಂದಿದ್ರು ನೆಕ್ಸ್ಟ್ ಡೇ. ಈಗ ಬಿಜೆಪಿ ಈ ಬ್ಯಾಗ್ ಕೊಟ್ಟಿದೆ. ಬಹುಶಃ ನೆಕ್ಸ್ಟ್ ಎಮರ್ಜೆನ್ಸಿ ಅಂತ ಬರೆದಿರೋ ಬ್ಯಾಗ್ ಕೊಡಬಹುದು. ಮತ್ತೊಂದು ಕಡೆ ಅಮಿತ್ ಶಾ ವಿರುದ್ಧದ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ತಳ್ಳಾಟ ನೂಕಾಟಾಗಿ ಬಿಜೆಪಿ ಸಂಸದರು ಗಾಯಗೊಂಡು ರಾಹುಲ್ ಗಾಂಧಿ ದೂಡಿ ಬಿಜೆಪಿ ಎಂಪಿಯ ಬುರ್ಡೆ ಓಪನ್ ಆಯಿತು ಅಂತ ಹೇಳಿ ಕೊಲೆ ಯತ್ನ ಕೇಸ್ ದಾಖಲಾಗಿತ್ತಲ್ಲ, ಆ ಪ್ರಕರಣ ಬೆನ್ನಲ್ಲೇ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪ್ರಮುಖ ನಿರ್ಧಾರ ತಗೊಂಡಿದ್ದಾರೆ. ಇನ್ನು ಮುಂದೆ ಯಾವುದೇ ರಾಜಕೀಯ ಪಕ್ಷಗಳು, ಸಂಸದರು ಅಥವಾ ಸಂಸದರ ಗುಂಪು ಸಂಸತ್ ಭವನದ ಯಾವುದೇ ಪ್ರವೇಶ ದ್ವಾರದಲ್ಲಿ ಯಾವುದೇ ರೀತಿ ಪ್ರತಿಭಟನೆ ಮಾಡಂಗಿಲ್ಲ, ಪ್ರತಿಭಟನೆ ನಡೆಸೋಕೆ ಅನುಮತಿನೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಇತ್ತ ಪ್ರಕರಣದ ಬಗ್ಗೆ ರಾಹುಲ್ ಪ್ರತಿಕ್ರಿಯೆ ಕೊಟ್ಟು ಸಂಸತ್ ಹೊರಗೆ ಪ್ರತಿಭಟನೆ ಮಾಡೋಕೆ ಬಿಜೆಪಿ ಕಾರಣ, ಅದಾನಿ ವಿಚಾರದಿಂದ ಜನರ ಗಮನ ಬೇರೆ ಕಡೆ ಶಿಫ್ಟ್ ಮಾಡೋಕೆ ಈ ರೀತಿ ಗದ್ದಲ ಮಾಡಿದ್ರು. ಇದು ದೊಡ್ಡ ಸಮಸ್ಯೆ, ಇದರ ಬಗ್ಗೆ ಡಿಸ್ಕಸ್ ಮಾಡೋಕೆ ಬಿಜೆಪಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಅತ್ತ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ, ರಾಹುಲ್ ಬಿಜೆಪಿ ಸಂಸದ ಸಾರಂಗಿ ಅವ್ರನ್ನ ದೂಡೇ ಇಲ್ಲ, ಬಿಜೆಪಿಯವರೇ ದೂಡಿದ್ ನಮ್ಮನ್ನ ಅಂತ ಹೇಳಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದ್ವಿಪೌರತ್ವ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇದರ ಬಗ್ಗೆ 8 ವಾರಗಳಲ್ಲಿ ಮಾಹಿತಿ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳಿದೆ. ಕರ್ನಾಟಕ ಮೂಲದ ಬಿಜೆಪಿ ಕಾರ್ಯಕರ್ತ ವಿಘ್ನೇಶ್ ಶಿಶಿರಾ ಅನ್ನೋರು ರಾಹುಲ್ ಗಾಂಧಿ 2 ಪೌರತ್ವ ಹೊಂದಿದ್ದಾರೆ, ಅದು ಇಲ್ಲೀಗಲ್, ಬ್ರಿಟನ್ ಪ್ರಜೆ, ಅವರ ಭಾರತ
ಸಿಟಿಸನ್ಶಿಪ್ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತಲ್ವಾ, ಅದು ಹೆಂಗೆ ಸಾಧ್ಯ, ಅನರ್ಹ ಮಾಡಿ ಅವ್ರನ್ನ MP ಸ್ಥಾನದಿಂದ, ತನಿಖೆ ಕೊಡಿ CBIಗೆ ಅಂತ ಕೇಳಿದ್ರು ರಾಹುಲ್ UP ಸಂಸದ. ಹಾಗಾಗಿ ಅಲ್ಲಿ ವಿಚಾರಣೆ ನಡೀತಾ ಇತ್ತು. ಈಗ ನ್ಯಾಯಮೂರ್ತಿ ಅರುಣ್ ಬನ್ಸಾಲಿ ಮತ್ತು ಜಸ್ಪ್ರೀತ್ ಸಿಂಗ್ ಅವರಿದ್ದ ಪೀಠ ಈ ಸೂಚನೆ ಕೊಟ್ಟಿದೆ. ಭಾರತದ ವಿರುದ್ಧ ನಾಲಿಗೆ ಹರಿಬಿಡ್ತಿರೋ ಬಾಂಗ್ಲಾಗೆ ಭಾರತ ಬಿಸಿ ಮುಡ್ಸೋಕೆ ಶುರು ಮಾಡಿದೆ. ಇತ್ತೀಚೆಗೆ ಬಾಂಗ್ಲಾದ ಸೋಕಾಲ್ಡ್ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ರ ಸೋಕಾಲ್ಡ್ ಸಲಹೆಗಾರ ಮೆಹಫೂಜ್ ಆಲಂ ಭಾರತ ವಿರೋಧಿ ಹೇಳಿಕೆ ಕೊಟ್ಟು ಭಾರತವನ್ನು ಅವಶ್ಯಪಡಿಸ್ಕೊಂಡ್ಬಿಡ್ತೀವಿ, ಭಾರತದ ಪಶ್ಚಿಮ ಬಂಗಾಳ, ತ್ರಿಪುರಾ, ಅಸ್ಸಾಂಗಳನ್ನು ನಾವು ಬಾಂಗ್ಲಾದೇಶಕ್ಕೆ ಸೇರಿಸ್ಕೊಂಡ್ಬಿಡ್ತೀವಿ, ಹೊಸ ಮ್ಯಾಪ್ ಕೊಡ್ತೀವಿ ಅಂತ ಹೇಳಿ ಟ್ವೀಟ್ ಮಾಡಿಬಿಟ್ಟಿದ್ದ. ಇದಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಸಾರ್ವಜನಿಕವಾಗಿ ಕಾಮೆಂಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನಾವು ಈ ಬಗ್ಗೆ ಬಾಂಗ್ಲಾಗೆ ನಮ್ಮ ಪ್ರತಿಭಟನೆ ಹೇಳಿದ್ದೀವಿ. ಭಾರತ ಸದಾ ಬಾಂಗ್ಲಾದೊಂದಿಗೆ ಒಳ್ಳೆ ಸಂಬಂಧ ಬಯಸುತ್ತೆ, ಆದರೆ ಮಾತನಾಡುವಾಗ ಕೇರ್ಫುಲ್ ಆಗಿರಿ ಅಂತ ಎಚ್ಚರಿಸಿದೆ. 2024ನೇ ಸಾಲಿನಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ಅದೆಷ್ಟು ಹಿಂಸಾಚಾರಗಳು ನಡೆದಿವೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಲೆಕ್ಕ ಕೂಡ ಕೊಟ್ಟಿದೆ. ಹಿಂದೂಗಳ ವಿರುದ್ಧ ಸುಮಾರು 2200 ಹಿಂಸಾಚಾರ ಪ್ರಕರಣಗಳು ನಡೆದಿವೆ. ಮುಖ್ಯವಾಗಿ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಬಿಟ್ಟು ಹೋದ್ಮೇಲೆ ಹಿಂಸಾಚಾರಗಳು ವಿಪರೀತ ಜಾಸ್ತಿ ಆಗಿದೆ ಅಂತ ವಿದೇಶಾಂಗ ಸಚಿವಾಲಯ ರಾಜ್ಯಸಭೆಯಲ್ಲಿ ಸಬ್ಮಿಟ್ ಮಾಡಿದ ಡೇಟಾದಲ್ಲಿ ಉಲ್ಲೇಖ ಆಗಿದೆ. ಪಕ್ಕದ ಪಾಕಿಸ್ತಾನದಲ್ಲಿ ಇಂಥ ಕೇಸ್ಗಳು ಈ ವರ್ಷ 112 ರಿಪೋರ್ಟ್ ಆಗಿವೆ. ಬಾಂಗ್ಲಾ ಮತ್ತು ಪಾಕ್ ಬಿಟ್ಟರೆ ಬೇರೆ ಯಾವುದೇ ನೆರೆ ರಾಷ್ಟ್ರಗಳಲ್ಲಿ ಈ ರೀತಿ ಹಿಂಸಾಚಾರ ಆಗಿಲ್ಲ ಅಂತಲೂ ಭಾರತ ಸರ್ಕಾರ ಹೇಳಿದೆ. ಇತರ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ನೋಡೋಣ. ಈಗ ರಾಜಸ್ಥಾನದಲ್ಲಿ ಅಗ್ನಿ ಅವಘಡ ಉಂಟಾಗಿದೆ. 11 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, 41 ಜನ ಗಾಯಗೊಂಡಿದ್ದಾರೆ. ಜೈಪುರ್ ಅಜ್ಮೀರ್ ಹೈವೇನಲ್ಲಿ ಕೆಮಿಕಲ್ ತುಂಬಿದ್ದ ಲಾರಿಯೊಂದು LPG ಇಂಧನ ಹೊತ್ತಿದ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಉಂಟಾಗಿದೆ. PM ಮೋದಿ ಕಳವಳ ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ಕೊಡೋದಾಗಿ ಘೋಷಿಸಿದ್ದಾರೆ. ಇನ್ನು ಸಂಚಾರ ದಟ್ಟಣೆ ಕಮ್ಮಿ ಮಾಡೋಕೆ ಹೊಸಕೋಟೆ, ನೆಲಮಂಗಲ ಮತ್ತು ಬಿಡದಿವರೆಗೆ ಮೆಟ್ರೋ ಟ್ರೈನ್ ವಿಸ್ತರಣೆ ಮಾಡೋಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ ಅಂತ ಸಚಿವ DK ಶಿವಕುಮಾರ್ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ. ಇನ್ನು ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ 6ನೇ ಆರೋಪಿ ಮಹಮ್ಮದ್ ಶರೀಫ್ ನನ್ನ NIA ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ವಿದೇಶದಿಂದ ವಾಪಸ್ ಆಗುವಾಗ ದಿಲ್ಲಿ ಏರ್ಪೋರ್ಟ್ನಲ್ಲಿ ಹಿಡಿದಿದ್ದಾರೆ. ಈತ ಪ್ರವೀಣ್ ಕೊಲೆಗೆ ಸಂಚು ರೂಪಿಸಿದ್ದ ಟೀಮ್ನಲ್ಲಿದ್ದ ಅನ್ನೋ ಆರೋಪ ಇದೆ. ನಿಷೇಧಿತ PFI ಸಂಘಟನೆಯ ಮುಖಂಡನಾಗಿದ್ದ ಈತನ ಪತ್ತೆಗಾಗಿ NIA 5 ಲಕ್ಷ ರೂಪಾಯಿ ಪ್ರೈಸ್ ಮನಿಯನ್ನ ಕೂಡ ಘೋಷಿಸಿತ್ತು. ಹರಿಯಾಣದ ಮಾಜಿ CM ಭಾರತೀಯ ರಾಷ್ಟ್ರೀಯ ಲೋಕದಳ ಪಕ್ಷದ ಮುಖ್ಯಸ್ಥ ಓಂ ಪ್ರಕಾಶ್ ಚೌಟಾಲಾ ನಿಧನರಾಗಿದ್ದಾರೆ. ಕೆಲ ವರ್ಷಗಳಿಂದ ಅನಾರೋಗ್ಯ ಇತ್ತು. 89 ವರ್ಷ ವಯಸ್ಸಾಗಿತ್ತು. ಚೌಟಾಲಾ ಒಟ್ಟು 5 ಸಲ ಹರಿಯಾಣ CM ಆಗಿದ್ರು. ಇತ್ತೀಚೆಗಷ್ಟೇ UPಯ ಸಂಬಲ್ನಲ್ಲಿ ಕಳೆದ 46 ವರ್ಷಗಳಿಂದ ಮುಚ್ಚಿದ್ದ ಭಸ್ಮಶಂಕರ ದೇವಸ್ಥಾನ ಓಪನ್ ಮಾಡಲಾಗಿತ್ತು. ಈಗ ಇಲ್ಲಿ ಭಾರತೀಯ ಪುರಾತತ್ವ ಸಮೀಕ್ಷೆ ಕಾರ್ಬನ್ ಡೇಟಿಂಗ್ ನಡೆಸಿದೆ. 4 ಸದಸ್ಯರ ಈ ತಂಡ ಸುತ್ತಮುತ್ತಲಿನ 5 ಯಾತ್ರಾ ಸ್ಥಳಗಳನ್ನು ಪರಿಶೀಲಿಸಿದೆ. ಅದಕ್ಕೆ ಸಂಬಂಧಪಟ್ಟ 19 ಬಾವಿಗಳನ್ನು ಎಕ್ಸಾಮೈನ್ ಮಾಡಿದೆ. ಆಂಧ್ರದ ಹೊಸ ರಾಜಧಾನಿ ಅಮರಾವತಿಯ ಅಭಿವೃದ್ಧಿಗೆ ವರ್ಲ್ಡ್ ಬ್ಯಾಂಕ್ $800 ಮಿಲಿಯನ್ ಅಂದ್ರೆ 6.6 ಸಾವಿರ ಕೋಟಿ ರೂಪಾಯಿ ಲೋನ್ ಕೊಡೋಕೆ ಒಪ್ಪಿಗೆ ಕೊಟ್ಟಿದೆ. ಏನೋ ಭಾರತದ ಷೇರುಪೇಟೆ ಇವತ್ತು ಕ್ರಾಶ್ ಆಗಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಬರೋಬ್ಬರಿ 1.5% ಕುಸಿತ ಕಂಡಿವೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ 1176 ಪಾಯಿಂಟ್ಸ್ ಕುಸಿದು 78,041ಕ್ಕೆ, ನಿಫ್ಟಿ 364 ಪಾಯಿಂಟ್ಸ್ ಕುಸಿದು 23,587ಕ್ಕೆ ತಲುಪಿದೆ. ವಾರದ ಎಲ್ಲ ಸೆಷನ್ಗಳಲ್ಲೂ ಷೇರುಪೇಟೆ ಕೆಂಪು ಪಟ್ಟಿಯಲ್ಲೇ ಎಂಡ್ ಆಗಿದೆ. ಬ್ಯಾಂಕಿಂಗ್, IT ಮತ್ತು ಫಿನಾನ್ಷಿಯಲ್ಸ್ ನಂತಹ ಹೆವಿವೇಟ್ ಸೆಕ್ಟರ್ಗಳು ನಿರೀಕ್ಷೆಗೆ ತಕ್ಕಂತೆ ವಹಿವಾಟು ಮಾಡಿಲ್ಲ, ಕುಸಿತ ಕಂಡಿವೆ. ಟೆಕ್ ಮಹೀಂದ್ರಾ, ಆಕ್ಸಿಸ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಮಹೀಂದ್ರಾ ಅಂಡ್ ಮಹೀಂದ್ರಾ, TCS ಮತ್ತು L&T ಲಾಸ್ ಮಾಡಿಕೊಂಡಿವೆ ಜಾಸ್ತಿ. ಹಾಗೆ ಏಷ್ಯನ್ ಪೇಂಟ್ಸ್, ನೆಸ್ಲೆ ಇಂಡಿಯಾ, ಟೈಟನ್ ಕಂಪನಿ ಮತ್ತು ಮಾರುತಿ ಸುಜುಕಿ ಸ್ವಲ್ಪ ಗ್ರೀನ್ ಅಲ್ಲಿ ಕಾಣಿಸಿಕೊಂಡ್ವು. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಜಾಸ್ತಿ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹಿಂಟ್ ಕೊಟ್ಟಿದ್ರು. ಹಾಗಾಗಿ ವಿದೇಶಿ ಹೂಡಿಕೆದಾರರು ತಮ್ಮ ಹೂಡಿಕೆಗಳನ್ನ ವಾಪಸ್ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಬಾಂಡ್ ಈಲ್ಡ್ ಮತ್ತು ಡಾಲರ್ನ ವ್ಯಾಲ್ಯೂ ಜಾಸ್ತಿ ಆಗ್ತಿರೋದ್ರಿಂದ ಭಾರಿ ಸೆಲ್ ಆಫ್ ಆಗಿದೆ. ಮಾರುಕಟ್ಟೆ ಬೇರಿಶ್ ಆಗೋ ಕಾರಣ ಆಗಿದೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಜಾಸ್ತಿಯಾಗಿ 85 ರೂಪಾಯಿ 2 ಪೈಸೆ ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 636 ರೂಪಾಯಿ ಕಮ್ಮಿಯಾಗಿ 75,377 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 588 ರೂಪಾಯಿ ಕಮ್ಮಿಯಾಗಿ 69,040 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,902 ರೂಪಾಯಿ ಕಮ್ಮಿಯಾಗಿ 85,133 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.